ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪರಿಶಿಷ್ಟ ಜಾತಿ ಬಲಗೈ ಒಕ್ಕೂಟಕ್ಕೆ ಒಳ ಮೀಸಲಾತಿ ಬಗ್ಗೆ ಬಾಲ್ಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಿದ್ಧತೆ ಸಭೆ ನಡೆದಿದೆ. ಈ ಸಭೆಯಲ್ಲಿ ಎಸ್ಸಿ ಬಲಗೈ ಒಳ ಮೀಸಲಾತಿ ಹೋರಾಟದ ಸಮಿತಿಯ ಅಧ್ಯಕ್ಷರಾಗಿ ರಾಜ್ಕುಮಾರ್ ಮೋರಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ದಿನಾಂಕ 7/3/2026ರಂದು ಬಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಪರಿಶಿಷ್ಟ ಜಾತಿ ಬಲಗೈ ಒಳ ಮೀಸಲಾತಿ ಒಕ್ಕೂಟದ ಸಮಾಜದ ಮುಖಂಡರು ತಿಳಿಸಿದ್ದಾರೆ. ಈ ಪ್ರತಿಭಟನೆ ರ್ಯಾಲಿಯಲ್ಲಿ 2,000ದಿಂದ 5,000ದವರೆಗೆ ಜನರನ್ನ ಭಾಗಿಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿರುತ್ತಾರೆ. ಈ ನಮ್ಮ ಪ್ರತಿಭಟನೆ ಹೋರಾಟವನ್ನ ಸಾರ್ವಜನಿಕರಿಗಾಗಲಿ ಅಥವಾ ಅಂಗಡಿಗಳಿಗಾಗಲಿ ಇನ್ನಿತರಿಗಾಗಲಿ ಯಾವುದೇ ರೀತಿಯ ತೊಂದರೆ ನೀಡದೆ ನಾವು ಸೂಕ್ಷ್ಮ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಹಾನಿಯಾಗದಂತೆ ನಮ್ಮ ಪ್ರತಿಭಟನೆ ರ್ಯಾಲಿಯನ್ನ ಮಾಡುತ್ತೇವೆ ಎಂದು ತಿಳಿಸಿರುತ್ತಾರೆ. ಪರಿಶಿಷ್ಟ ಜಾತಿ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ ಸಲಹೆಗಾರರು ಹಾಗೂ ಕಾನೂನು ಸಲಹೆಗಾರರು ಇನ್ನಿತರ ಸೇರಿದಂತೆ 30ರಿಂದ 35 ಜನ ಜವಾಬ್ದಾರಿಯಾಗಿ ಪ್ರತಿಭಟನಾ ರ್ಯಾಲಿ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸುವರು. ಪರಿಶಿಷ್ಟ ಜಾತಿ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯಲ್ಲಿ ಪ್ರಮುಖರು ಸಮಾಜದ ಹಿರಿಯರಾದ ವಿಶ್ವನಾಥ್ ಮೋರಿ, ವಿಲಾಸ್ ಮೋರಿ, ಶಿವರಾಜ್ ಕಾಂಬ್ಳಿ, ಎಲ್ಜಿ ಗುಪ್ತಾ, ಶ್ರವಣ್ ಕುಮಾರ್ ಗಾಯಕ್ವಾಡ್, ವಿಠಲ್ ದಾಸ್ ಪ್ಯಾಗಿ, ವಿಜಯ್ ಕುಮಾರ್ ಗಾಯಕ್ವಾಡ್, ಪ್ರಕಾಶ್ ಬಾವಿಕಟ್ಟಿ ಇನ್ನಿತರರು ಸಲಹೆ ನೀಡಿದರು. ವರದಿ ಸತೀಶ್ ಕುಮಾರ್ ಕಲಾಬೀದರ್. 37,60,234 ಬಲಿಯ ಉಪಜಾತಿಗಳ ಜನಸಂಖ್ಯೆ 32,59,482. ಅಲ್ಲಿ ಡಿಫ್ರೆನ್ಸ್ ಅಂತಂದ್ರೆ 752 ಅಷ್ಟೇ ಡಿಫ್ರೆನ್ಸ್ ಆಯ್ತು. ಅದ್ರಾಗ ತಾರತಮ್ಯ ಇಬ್ಬರು ಸೇಮ್ ಇದೆ. ಆದ್ರೂ ನಾಗಮೋಹನ್ ಸಮಿತಿ ಪ್ರಕಾರ ವರದಿ ಪ್ರಕಾರ 6 ಲಕ್ಷ ಜಾಸ್ತಿ ಇದೆ ಅಂತ 246 ಜನಸಂಖ್ಯೆ ಅಂತ ಹೇಳುದು. ಬಲಿಯ ಸಮುದಾಯದವರು 30,08,633 ಅಂತ ಹೇಳುದು. ಅದು ಡಿಫ್ರೆನ್ಸ್ ಹೇಳುದು. ಇದ್ರಾಗ ಒಂದು ಇನ್ಪುಟ್ ಏನು ಮಾಡಿ ಕಳೆದು ಬಿಟ್ಟಾರೆ. ಯಾರಿಗೆ ಅಂದ್ರೆ ನಮ್ದ್ರಾಗೆ ಹೊಲಿಯ ಸಮಾಜದಾಗ ಬರೋಂತ ಬಗೆರ ಪ್ರಿಯ ಪ್ರಯಾಣ ಅಂತ ಹೇಳಿ 3 ಜಾತಿಗಳು 2,48,281 ಜನಸಂಖ್ಯೆ ನಮ್ದು ಕಡಿಮೆ ಮಾದಿಗಾಗಿದ್ದೀವಿ. ಮತ್ತ ಅದ್ರಾಗ ಪೂರ್ವ ವರ್ಗದಲ್ಲಿ 1,14,32 ಜನ ಜನಸಂಖ್ಯೆ ಅದ್ರಾಗ ಕೂಡಿಸ್ಬೇಕಂತ ಟೋಟಲ್ ಇವು 3,54,583 ಇಷ್ಟು ಜನಸಂಖ್ಯೆ ಇದ್ರಾಗ ಕಳೆದ್ರೆ 36 ಲಕ್ಷ ಕಳೆದ್ರೆ ಅಲ್ಲಿ ಮತ್ತಷ್ಟು ಡಿಫ್ರೆನ್ಸ್ 82,715. ಹಾಗಾಗಿ ನಮ್ದು ಜನಸಂಖ್ಯೆ ಬರಾಬರಿದಾಗಲ್ಲ. ಅಲ್ಲಿ ಏನಾಗಿ ನಮ್ಮ ಜನಸಂಖ್ಯೆ ಹೆಚ್ಚಿದ್ವಿ ಅದ್ರಾಗ ಷಡ್ಯಂತ್ರ ಮಾಡಿ RSS ನೀತಿ ಒಳಗೆ ಸೇರಿಸಿ ಇವ್ರು ಕಡಿಮೆ ಅಲ್ಲ ಇವ್ರು ಹೆಚ್ಚಲ್ಲ ಅಂತ ಹೇಳಿ ಅವರಿಗೆ ಏನು ಹಾಗಾಗಿ ಅದಕ್ಕೆ ತಾರತಮ್ಯ ಮತ್ತೊಮ್ಮೆ ಸರಿಪಡಿಸಿ ಅದಕ್ಕೆ ರಾಜಪ್ಪ ಮೋರಿ ಅವ್ರು ಹೇಳೋರು ತಮ್ಮ ಹೇಳ್ಯಾರ ಎಲ್ಲರೂ ಹೇಳ್ಯಾರ. ಇದು ಹ್ಯಾಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಡಿಸ್ಕಸ್ ಆಗ್ಯದ. ಬಟ್ ಈಗ ನಮ್ಮ ತಮ್ಮ ಬಿಚ್ಚಿ ತುಳಿದ ಬುದ್ಧಿ ತಂದ್ರು 20 ತಂದು ನಾನು ಭಾಳ ಹೆಮ್ಮೆ ಆಯಿತು. ಹಿಂಗೆ ಮತ್ತೇನಪ್ಪ ಗ್ರಾಮದವ್ರು ಯಾರು ಇದ್ದಿರ್ಬಿ ಏನಪ್ಪ ಅಂದ್ರೆ ನಿಮ್ಮ ಅನಿಸಿಕೆ ಹೇಳಿ. ನಾವೇನಪ್ಪ ಅಂದ್ರೆ ನೀವು ಯಾವುದೇ ನಿಮಗೆ ಇದು ಆಗಲ್ಲಪ್ಪ ನೀವು ಇದಕ್ಕೆ ಸಮರ್ಥಕೊರೋದು ಅದನ್ನು ಆಸ್ತಿ ನಾವು ಸಮರ್ಥಕೊಂಡಿದ್ದೆವು. ನೀವು ಏನಪ್ಪ ಅಂದ್ರೆ ಅದಕ್ಕೆ ಮಟ್ಟಿ ಗ್ರಾಮ ಮಂದಿ ಏನಪ್ಪ ಅಂದ್ರೆ ನಮಗೆ ಬೆಂಬಲ ಕೊಡ್ಬೇಕಂತೇಳಿ ನಿಮ್ಗೆ ಎಲ್ಲರಿಗೂ ನಾನು ಪೈಲೆ ಫಸ್ಟ್ ಇದ್ದೆ ನಿರ್ಮೂಲಿಂದ ನಮಗೆ ಸಿಗ್ಬೇಕಂತೇಳಿ ನಿಮ್ಗೆ ಎಲ್ಲರಿಗೂ ಕೇಳಿಕೊಡ್ತೇವೆ. ಅದೇ ರೀತಿ ಏನಪ್ಪ ಅಂದ್ರೆ ಯಾವ ರೀತಿ ಇದು ಮಾಡಬೇಕು, ನಾ ಮುಂದು ನೀ ಮುಂದು ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅಂತೇಳಿ ಏನು ಭೇದ ಭಾವ ಬೇಡ. ನಮ್ಮ ಸಮಾಜ ಏನಪ್ಪ ರೈಟ್ ಸಮಾಜ ಏನಿದೆ ಎಲ್ಲಿ ಅಲ್ಲ. ಯಾವ ಸಂಘಟನೆ ಇರಲಿ, ಯಾವ ಪಾರ್ಟಿ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇರಲಿ, ಬಟ್ ಇದಕ್ಕೆ ಎಲ್ಲರೂ ಬೆಂಬಲ ಪಟ್ಟು ಇದು ಎಲ್ಲರೂ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರೂ ಬಂದು ಕೇಳ್ಕೊಳ್ತೀವಿ. ಅದಕ್ಕೆ ನಾನು 2 ಮಾತು ಹೇಳ್ಕೊಳ್ಳಿ ಎಲ್ಲರಿಗೂ ಓಟ ಚೆನ್ನಾಗಿರ್ಬೇಕು, ಆಟಗಳನ್ನ ಕೂಡ ಅನ್ಸ್ಬೇಕು. ಬಟ್ ನಮ್ಮ ಜನ ನಾವು ವಿಚಾರ ಮಾಡಿದ ಇದು ಜಾತಿ ನೋಡೋದು ಯಾಕೆ ಜಾತಿ ಹೆಚ್ಚಿಗೆ ಹೆಚ್ಚಿಗಿರ್ತದ, ಯಾಕೆ ಕಮ್ಮದ ಕಮ್ಮಿ ಇರ್ತದ. ಬಟ್ ಫಾಯ್ದಾ ಯಾರಿಗೆ
ಹೊರಗೆ ಮಾತ್ರ ಇಬ್ಬರು ಸಿಗ್ತಾ ಅಡ್ಡಮ್ ಸಿಗ್ತಾ ಕಾಲ ಹಾಕಿದ್ರು ನಾವು ಕೂಡ ಅವ್ರಿಗೆ ಇದು ಮಾಡಿದ್ವಿ. ನಮ್ಮ ಸಮಾಜ ಕೂಡ ಸಪೋರ್ಟ್ ಮಾಡಿದ್ರು, ನಾವು ಕೂಡ ಸಪೋರ್ಟ್ ಮಾಡಿದ್ವಿ. ಅಷ್ಟನ್ನ ಇದ್ವು ಇದ್ದು ಅದನ್ನ ಕಾರ್ಯಕ್ರಮ ಇದ್ದು ಅದನ್ನ ಜೈ ಹೊಡ್ತಿದ್ವು. ಬಟ್ ಇದು ಆದ್ಮೇಲೆ ABC ಅಂತ ಇದು ನಮ್ಗೆ ಯಾರು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಆಗಿದೆ. ಅದು ಈಗ ಹೊಡೆ ಚಾಲಲ್ಲ. ಅವು ABC ಅಂದ್ರೆ ಫಸ್ಟ್ ಅವ್ರಿಗೆ ಸಿಗಬೇಕು. ಅವ್ರು ಆದ್ಮೇಲೆ ಹಂಗಂದ್ರೆ ಇದು ದೊಡ್ಡ ಅನ್ಯಾಯ ಕೂಡ. ಯಾಕಂದ್ರೆ ಇದೇ ಇದನ್ನ ಮೊದಲು ಕೂಡ ಯಾವತ್ತು ಬಾಬಾ ಸಾಹೇಬ್ ರಿಸರ್ವೇಷನ್ ಮಾಡಿದಾಗ ಒಳ ಮೀಸಲಾತಿ ಎಂಬುದು ಶಬ್ದ ಇರೋದು. ಅದು ಮಾಡ್ಬೇಕಂತ ಅನ್ನೋದಿಲ್ಲ. ಬಾಬಾ ಸಾಹೇಬ್ ಇಷ್ಟ ಇದ್ರು ಈಗ ನಾಳೆ ಮೀಸಲಾತಿ ಕೊಡ್ತಿಲ್ಲ. 10 ವರ್ಷದ ಬಾದ ಆದ್ರೆ ತೆಗೆದು ಯಾರಿಂದ ಅವ್ರಿಗೆ ಬಟ್ ಒಳ ಮೀಸಲಾತಿ ಮಾಡಿ ಗಮನ ಇಲ್ಲ. ಬಟ್ ಇದೇನ ರಾಷ್ಟ್ರೀಯ ಜನ ಅದಕ್ಕೆ ಷಡ್ಯಂತ್ರ ಮಾಡಿ ಇದು ಇವತ್ತು ಬಿಜೆಪಿ ನಾವು ಓಟೇ ಹಾಕಲ್ಲ, ನಾವು ಅವ್ರು ಕೂಡ ಓಟ್ ಹಾಕಲ್ಲ. ಆದ್ರೂ ಕೂಡ ಬಿಜೆಪಿ ಸರ್ಕಾರ ಕೂಡ ಮಾಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅವ್ರು ಕೂಡ ನಾವು ಇವ್ರು ಓಟೇ ಬಂದು ಯಾಕೆ ಮಾಡ್ರಿ ಅಂತ ಅಂದಿಲ್ಲ. ಅವಕಾಶ ಬಿಜೆಪಿದು. ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಡಿವೈಡ್ ಮಾಡಿ ಜಗಳ ಆಗ್ತಾ ಇದೆ. ನಾನು ಹಿಂಗೆ ಖುಷಿ ಅಂತ ಅವ್ರು ಮಾಡಿಬಿಟ್ರೆ ಚಾಟಿ ಮಾಡ್ಬಿಟ್ಟು ಈಗ ರಾಜ್ಯಪಾಲರಲ್ಲಿ ಅವ್ರ ಕಾಯ್ದೆ ಇದೆ. ಇವತ್ತಿನ ದಿವಸ ಭಾಲ್ಕಿ ತಾಲೂಕಿನ ಎಲ್ಲ ಬಲಗೈ ಸಮುದಾಯದ ಮುಖಂಡರನ್ನು ಕರೆಸಿ ಒಳ ಮೀಸಲಾತಿ ಬಲಗೈ ಸಮುದಾಯದವರಿಗೆ ಅನ್ಯಾಯ ಆಗಿದ್ದಕ್ಕಾಗಿ ಈ ABC ಅಂತ ಏನು ಪ್ರವರ್ಗದ ಏನು ನೀತಿ ಖಂಡಿಸಿ ಬರಹಂತ ಮಾರ್ಚ್ 7ನೇ ತಾರೀಕರಂದು ನಾವು ಭಾಲ್ಕಿಯಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಎಲ್ಲ ನಮ್ಮ ಬಲಗೈ ಸಮುದಾಯದ ಎಲ್ಲಾ ಮುಖಂಡರ ಸಮ್ಮತಿಯಿಂದ ನಾವು 7ನೇ ತಾರೀಕಿಗೆ ಇದು ಒಂದು ಸಭೆಯಲ್ಲಿ ನಿರ್ಣಯ ಮಾಡಿ 7ನೇ ತಾರೀಕು ಮಾರ್ಚ್ ಅಂದು ನಾವು ಭಾಲ್ಕಿಯಲ್ಲಿ ಪ್ರತಿಭಟನಾ ರ್ಯಾಲಿ ಮಾಡಕ್ಕೆ ಒಪ್ಪಿಕೊಂಡಿದ್ದೇವೆ. ಅದಕ್ಕಾಗಿ ಬರಹಂತ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲಾ ನಮ್ಮ ಬಲಗೈ ಸಮುದಾಯದ ಜನರಿಗೆ ನಾವು ಊರೂರಿಗೆ ಹೋಗಿ ಅವರನ್ನು ತಿಳಿಸಿ ಈ ಪ್ರತಿಭಟನಾ ರ್ಯಾಲಿಗೆ ಬರುವಂತೆ ಮಾಡಲಿಕ್ಕೆ ನಾವೆಲ್ಲಾ ಹಳ್ಳಿಗಳಿಗೆ ನಮ್ಮ ಒಂದು ಸಮಿತಿಯ ಪರವಾಗಿ ಓಡಾಡಿ ಅಲ್ಲಿ ಹೋಗಿ ಎಲ್ಲರಿಗೆ ತಿಳಿಸಿ ಈ ರ್ಯಾಲಿಯನ್ನು ನಾವು ಸಕ್ಸಸ್ ಆಗಿ ಮಾಡುವುದಕ್ಕಾಗಿ ಈ ಸಭೆಯನ್ನು ಕರೆದಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಇನ್ನ ನಮ್ಮ ಪ್ರಮುಖ ಮುಖಂಡರುಗಳು ಸಭೆಗೆ ಯಾವುದೋ ಒಂದು ಕಾರಣದಿಂದ ಬಂದಿಲ್ಲ. ಅವರಿಗೆಲ್ಲರಿಗೆ ತಗೊಂಡು ನಾವು ಈ ಸಭೆ ಮುಖಾಂತರ ನಾವು 7ನೇ ತಾರೀಕು ಭಾಲ್ಕಿಯಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನಾ ರ್ಯಾಲಿಯನ್ನು ಮಾಡಕ್ಕೆ ಒಪ್ಪಿದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ಸಹಮತದಿಂದ ಈ ಸಭೆಗೆ ಇದು ರ್ಯಾಲಿಗೆ ತಾವೆಲ್ಲರೂ ಕರೆ ಪಟ್ಟಿದ್ದಕ್ಕಾಗಿ ತಾವೆಲ್ಲರೂ ಬರಬೇಕು. ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲರೂ ಈ ರ್ಯಾಲಿಗೆ ಬರಬೇಕು ಅವರಲ್ಲಿ ನಾ ಕೇಳ್ಕೊಳ್ತಿದ್ದೇವೆ.